ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಮತ್ತು GNM ನರ್ಸಿಂಗ್ ಎರಡೂ ಒಂದು ಆಪ್ಷನ್ ಎಂಟ್ರಿ ಕಾಲೇಜ್ ಸೆಲೆಕ್ಷನ್ ಒಂದು ಮಾಹಿತಿಯನ್ನು ಆಫಿಷಿಯಲಿ ಅಪ್ಡೇಟ್ ಮಾಡಲಾಗಿದೆ. ಸುಮಾರು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಅಪ್ಡೇಟನ್ನು ಮಾಡಿದ್ದೇನೆ. ವಿದ್ಯಾರ್ಥಿಗಳು ಉಪಯೋಗ ತೊಗೋಬೇಕು. ಆಮೇಲೆ ಲೇಟ್ ಆಗಿದೆ ಹಾಗಾಗಿದೆ ಅಂತೇಳಿ ಬೇಜಾರು ಬಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಮ್ಮ ಚಾನಲನ್ನು ನೀವು ವಿಡಿಯೋ ಬರಲಿ ಬರದೇ ಇರಲಿ ಅಟ್ಲೀಸ್ಟ್ ಪರ್ ಡೇ ಆದರೂ ನೀವು ಏನು ಮಾಡಿ ಅಂದರೆ ಸ್ವಲ್ಪ ಹೋಗಿ ನೀವು ಹಾನಿಕಾಗೋದನ್ನು ಮರಿಬೇಡಿ, ಸ್ವಲ್ಪ ನೋಡೋದನ್ನು ಮರಿಬೇಡ್ರಿ. ಯಾಕಂದರೆ ಹೊಸ ಅಪ್ಡೇಟ್ಗಳು ಆಗ್ತಾ ಇದ್ದಾವೆ. ಸೀಟ್ ಸಿಗೋ ತನಕನೂ ಕೂಡ ನಮ್ಮ ವಿಡಿಯೋಗಳನ್ನು ಸ್ವಲ್ಪ ನೋಡಿ. ಓಕೆ, ಅದು ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಯೂಟ್ಯೂಬ್ ಚಾನಲ್ ಬಂದು ಏನಾದರೂ ಒಂದು ಅಪ್ಡೇಟ್ ಇದೆಯಾ ಅಂತ ನಿಮಗೆ ಸಂಬಂಧಿಸಿದ ಅಪ್ಡೇಟ್ ಇದೆಯಲ್ಲ ಅನ್ನೋದನ್ನು ನೋಡೋದನ್ನು ಮರಿಬೇಡಿ. ಓಕೆ, ಅದ್ರ ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಕೂಡ ಮಾಡೋದನ್ನು ಮರಿಬೇಡಿ. ನೋಡಿರಿ, ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಏನಂತಂದರೆ ಇದಕ್ಕೆ GNM ನರ್ಸಿಂಗ್ ಸಂಬಂಧಿಸಿದಂಥ ಅಪ್ಡೇಟ್ ಆಗಿದೆ. ಎಲ್ಲ GNM ನರ್ಸಿಂಗ್ ಅಪ್ಲಿಕೇಶನ್ ಹಾಕಿದರೆ ಅಂಥ ವಿದ್ಯಾರ್ಥಿಗಳಿಗೆ ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು ನೋಡ್ಬೋದು. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದರೆ ಕೌನ್ಸ್ಲಿಂಗ್ ಡೇಟ್ಗಳನ್ನು ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಓಕೆ, ಸೊ ಏನೆಲ್ಲ ಆಪ್ಷನ್ ಎಂಟ್ರಿ ಪ್ರಕಟಣೆ ಮಾಡಿದ್ದಾರೆ, ಕೌನ್ಸ್ಲಿಂಗ್ ದಿನಾಂಕಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಅಂದರೆ 16ನೇ ತಾರೀಕಿನಿಂದ 18ನೇ ತಾರೀಕು ತನಕ ಬರೀ ಜಸ್ಟ್ ನೋಡಿರಿ, ನಿಮಗೆ 16, 17, 18 3 ದಿನ. ಓಕೆ, 16, 17, 18 3 ದಿನ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಮೂಕ್ ರಿಸಲ್ಟನ್ನು 21ಕ್ಕಿದೆ. ಓಕೆ, ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂದರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ 21ರಿಂದ 22 ಮತ್ತು ಫೈನಲ್ ರಿಸಲ್ಟು 25ಕ್ಕೆ. ಅಡ್ಮಿಷನ್ 30ನೇ ತಾರೀಕಿಗೆ ಮುಗಿದ್ಬಿಡುತ್ತೆ ಫಸ್ಟ್ ರೌಂಡು. ಓಕೆ, ಅದಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ಇವರು ಕೊಟ್ಟಿದ್ದಾರೆ. ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಆದೇಶದಲ್ಲಿ ಏನಿದೆ ಅಂತಂದರೆ 2024-25ನೇ ಸಾಲಿಗೆ ಆಪ್ಷನ್ ಎಂಟ್ರಿ GNM ನರ್ಸಿಂಗ್ ಮಾಡಲಿಕ್ಕೆ ಬಯಸಿರುವಂಥ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಮಾರ್ಗಸೂಚಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ಅದರ ಜೊತೆಗೆ ಒಂದನೇ ಪಾಯಿಂಟ್ ನೋಡಿ, ಅಭ್ಯರ್ಥಿಗಳ ಮೊಬೈಲ್ಗೆ SMS ಮುಖಾಂತರ ಕೌನ್ಸಿಲಿಂಗ್ ಸಂಬಂಧಿತ ಮಾಹಿತಿ ಕಳಿಸಲಾಗುವುದು. ಆಲ್ರೆಡಿ ನಿಮಗೆ ಮೆಸೇಜ್ಗಳು ಕೂಡ ಬರ್ತಾ ಇದ್ದಾವೆ. ಅದರ ಜೊತೆಗೆ ಇಚ್ಛೆಗಳನ್ನು ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅರ್ಥ ಆಗಲಿಲ್ಲ ಅಂತಂದರೆ ಸೊ ಏನು ಮಾಡಬೇಕಂದ್ರೆ ವೆಬ್ಸೈಟಲ್ಲಿ ಕೊಟ್ಟಿರುವಂತಹ ಒಂದು ಆಪ್ಷನ್ ಎಂಟ್ರಿ ಮಾಹಿತಿಯನ್ನು ಪಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದ್ರ ಜೊತೆಗೆ ನನ್ನ ವಿಡಿಯೋನು ಕೂಡ ಇದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರ್ಯಾಂಕು ಕ್ಯಾಟಗರಿಗಳನ್ನು ನೋಡ್ಕೊಳ್ರಿ. ಅದರಲ್ಲಿ ನೋಡಿಕೊಂಡು ನೀವೇನು ಮಾಡ್ಕೊಳ್ರಿ ಅಂತಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡಿರಿ. ಅದರ ಜೊತೆಗೆ ಕಾಲೇಜ್ಗಳು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತೀವಿ, ಅದನ್ನು ಕೂಡ ನೋಡ್ಕೊಳ್ರಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅದನ್ನು ಕೂಡ ಬಿಡ್ತೀವಿ, ಯಾವ ಕ್ಯಾಟಗರಿಗೆ ಎಷ್ಟಿದಾವೆ ಅದನ್ನು ಕೂಡ ಮುಂದಿನ ದಿನಗಳು ಅಪ್ಡೇಟ್ ಮಾಡ್ತೀವಿ. ಅದ್ರ ಜೊತೆಗೆ 16ನೇ ತಾರೀಕಿಂದ 18ನೇ ತಾರೀಕಿನಿಗೆ ನೀವು ಏನು ಮಾಡ್ಬೋದು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದರ ಜೊತೆಗೆ 19ರಿಂದ 27ನೇ ತಾರೀಕು ತನಕ ನೀವು ಇಚ್ಛೆಗಳನ್ನು ಬದಲಾವಣೆ ಮಾಡ್ಕೊಳ್ಬೋದು. ಹೌದು, ಆಪ್ಷನ್ ಎಂಟ್ರಿ ಮಾಡೋದ್ರ ಜೊತೆಗೆ ಸೊ ನೀವೇನಬಹುದು ಅಂದರೆ ಎಡಿಟ್ ಮಾಡ್ಕೊಳ್ಬೋದು. ಆಮೇಲೆ 18ನೇ ತಾರೀಕಿಗೆ ಅಂದರೆ 21ನೇ ತಾರೀಕು ತನಕ ಮಾತ್ರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಈ ಸೀಟ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. 21ನೇ ತಾರೀಕಿಗೆ ಏನಾಗುತ್ತಂದ್ರೆ ನಿಮಗೆ ರಿಸಲ್ಟ್ ಬರುತ್ತೆ, ಅದು ಟೆಂಪರ್ ರಿಸಲ್ಟ್. ಆ ಟೆಂಪರ್ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಮತ್ತೆ ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವೆಲ್ಲ ಮಾಹಿತಿಯಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ. ಓಕೆ, ನಾನು ಕೂಡ ನಿಮಗೆ ಕಂಟಿನ್ಯೂಸ್ ನಾನು ಓವರಾಲಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ, ಮತ್ತು 30ನೇ ತಾರೀಕು ತನಕ ನಿಮಗೆ ಕೊನೆ ದಿನಾಂಕ ಇರುತ್ತೆ. ಸೊ ಇದೆಲ್ಲ ಇವರು ಏನಂದರೆ ಆದೇಶವನ್ನು ಪ್ರಕಟಿಸಿರುವಂಥದ್ದು, ಅಂದರೆ ಕೌನ್ಸಿಲಿಂಗಿಗೆ ಸಂಬಂಧಿಸಿದಂಥ ಆದೇಶ ಇದು. ಓಕೆ, ಏನಂದರೆ ಒಂದು ಪ್ರಕಟಣೆಯನ್ನು ಮಾರ್ಗಸೂಚಿಯನ್ನು ಇವರು ಕೊಟ್ಟಿದ್ದಾರೆ.